ಟಿಪ್ಪು ವಿಚಾರಗೋಷ್ಠಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಟಿಪ್ಪು ವಿಚಾರಗೋಷ್ಠಿ ಟಿಪ್ಪು ಪರ್ಷಿಯನ್ ಪ್ರೇಮಿ ಟಿಪ್ಪು ಕನ್ನಡ ವಿರೋಧಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಮತಾಂಧ ಟಿಪ್ಪುಗೆ ಗುರುಗಳ ಹೆಸರನ್ನು ಪರ್ಷಿಯನ್ ಮಾಡಿದ್ದ ಟಿಪ್ಪು ಸುಲ್ತಾನ್ಗೆ ಕರ್ನಾಟಕವನ್ನು ಖುದಾದತ್ ಎಂದು ಕರೆದಿದ್ದ ಟಿಪ್ಪು ಸುಲ್ತಾನ್ಗೆ ಟಿಪ್ಪುಗೆ ಶ್ರೀ ಪೀಡಕ ಟಿಪ್ಪುಗೆ ಕನ್ನಡ ವಿರೋಧಿ ಟಿಪ್ಪುಗೆ ಮತಾಂಧ ಟಿಪ್ಪುಗೆ ಮತಾಂಧ ಟಿಪ್ಪುಗೆ ಶ್ರೀ ಪೀಡಕ ಟಿಪ್ಪುಗೆ ಭಾರತ್ ಮಾತಾ ಕಿ ನುಡಿ ಜಾತ್ರೆಯಲ್ಲಿ ಟಿಪ್ಪು ವಿಚಾರಗೋಷ್ಠಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಟಿಪ್ಪು ವಿಚಾರಗೋಷ್ಠಿ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಧ್ಯಮದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಯಾಕೆಂತಂದ್ರೆ ಈಗ ನಾವು ಮೊಸರಲ್ಲಿ ಕಲಿಸಿದ್ದಾಗೆ ಪರ್ಷಿಯನ್ ಪ್ರೇಮಿ ಕನ್ನಡನ ದಮನ ಮಾಡಿ ಇಡೀ ರಾಜ್ಯದಾದ್ಯಂತ ಪರ್ಷಿಯನ್ ಭಾಷೆ ಇರದಂಥ ಟಿಪ್ಪುಗೆ ಕಲಾ ಮಾಡಿ ದಯಮಾಡಿ ಒಬ್ಬ ಮತಾಂಧನ ವಿಚಾರ ಸಂಕಿರಣ ನಮ್ಮ ಮಂಡ್ಯದಲ್ಲಿ ಅಬ್ದುಲ್ ಕಲಾಂ ಮಾಡಿ ತುಂಬ ಧನ್ಯವಾದಗಳು ಸರ್. ಅಪ್ತಾ ಕನ್ನಡಿಗರ ಜಿಲ್ಲೆ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನುಡಿ ಜಾತ್ರೆ ನಡೀತಿರ್ತಕ್ಕಂಥದ್ದು ನಮಗೆಲ್ಲ ಖುಷಿ ಪಡುವಂಥ ವಿಚಾರ. ನಮ್ಮ ಜಿಲ್ಲೆಯಲ್ಲಿ ಹಬ್ಬ ನಡೀತಾ ಇದ್ದಾವನ್ನೋ ಒಂದು ಮನೋಭಾವದಲ್ಲಿ ನಾವಿದ್ದೀವಿ. ಆದರೆ ಕೆಲವು ಸಾಹಿತಿಗಳು ಮತ್ತು ಕೆಲವು ಹಿತಾಸಕ್ತಿಗಳು ಮಂಡ್ಯ ನಗರದಲ್ಲಿ ನಡೀತಿರ್ತಕ್ಕಂಥ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಟಿಪ್ಪು ವಿಚಾರಗೋಷ್ಠಿಯನ್ನು ಮತ್ತು ಅವನ ಕೊಡುಗೆಯನ್ನು ನಾವು ಜನಕ್ಕೆ ಹೇಳಬೇಕು ಅಂಥೇಳಿ ಒಂದು ಹುನ್ನಾರವನ್ನು ಮಾಡಿದ್ದಾರೆ. ಆ ಒಂದು ನುಡಿ ಜಾತ್ರೆಯಲ್ಲಿ ಟಿಪ್ಪು ವಿಚಾರಗೋಷ್ಠಿಯನ್ನು ಮಾಡಿದ್ದಾರೆ. ನಾನು ಕೇಳೋದಾದರೂ ಇಷ್ಟೇ, ಕನ್ನಡಕ್ಕೂ ಟಿಪ್ಪುಗೂ ಏನು ಸಂಬಂಧ? ಟಿಪ್ಪು ಆಡಳಿತದಲ್ಲಿ ಸಂಪೂರ್ಣವಾಗಿ ಕನ್ನಡವನ್ನು ಕಡೆಗಣಿಸಿ ಪರ್ಷಿಯನ್ ಭಾಷೆಯನ್ನು ಹೇರಲಾಗಿತ್ತು. ಅವನ ಕಾಲದಲ್ಲಿ ಕಾಯಿನ್ಗಳು ಏನು ನಾಣ್ಯಗಳು ಕೂಡ ಒಂದು ಪರ್ಷಿಯನ್ ಭಾಷೆಯದಾಗಿತ್ತು. ಇಡೀ ಊರನ್ನು ಏನು ಖುದಾದಾದಂಥ ಇಡೀ ಆಡಳಿತ ಮಾಡ್ತಿದ್ದಂಥ ಪ್ರದೇಶವನ್ನು ಖುದಾದ ಸರ್ಕಾರ ಕರೆದಿದ್ದ. ಮೈಸೂರಿಗೆ ನಜರ್ಬಾದು, ಖಯಾಮಾಬಾದು, ಖುರ್ಷಿದಾಬಾದು, ಖುರ್ಷಿದ್ದೆ ಆಲಂ ಅಂಥೇಳಿ ಇಡೀ ಕರ್ನಾಟಕವನ್ನು ಒಂದು ಪರ್ಷಿಯನ್ ಭಾಷೆಗೆ ಬದಲಾವಣೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದ. ಅವನ ಕಾಲದಲ್ಲಿ ಆಡಳಿತ ಭಾಷೆ ಪರ್ಷಿಯನ್ ಆಗಿತ್ತು. ಆ ಪರ್ಷಿಯನ್ನ ಪದಗಳು ಇವತ್ತು ಕೂಡ ಹಾಗೆ ಉಳ್ಕೊಂಡಿದ್ದಾವೆ. ಬಗರ್ ಹುಕುಮು, ಪೋತಿಕಾತೆ, ರುಬು, ಮಸ್ಲತ್ತು, ಟಿಕಾಣಿ, ಅಖೈರು, ಅಪೀಲು, ಆಸಾಮಿ ಇವೆಲ್ಲವೂ ಕೂಡ ಪರ್ಷಿಯನ್ ಪದಗಳು. ನಾನು ಕನ್ನಡ ಸಾಹಿತಿಗಳು ಮತ್ತು ಕನ್ನಡ ಪಂಡಿತರು ಪಾಮರರು ಯಾರು ಈ ಸಮ್ಮೇಳನಕ್ಕೆ ಬರ್ತಾರೆ ಅವರಲ್ಲಿ ಒಂದು ಮನವಿಯನ್ನು ಮಾಡ್ತಿದ್ದೀನಿ. ಇದಕ್ಕೆ ಪರ್ಯಾಯ ಪದಗಳನ್ನ ಹುಡುಕಿ ಈ ಪರ್ಷಿಯನ್ ಪದ ಏನು ಹೇರಿದ್ದಾರೆ ಕನ್ನಡದ ಮೇಲೆ ಅವೆಲ್ಲವನ್ನೂ ಕೂಡ ತೆಗೆದು ಅಚ್ಚ ಕನ್ನಡದ ಭಾಷೆಯನ್ನು ಆಡಳಿತದಲ್ಲಿ ತಾವು ಜೋಡಿಸ್ಬೇಕು ಅಂಥೇಳಿ ಒಂದು ಮನವಿಯನ್ನು ಮಾಡ್ತೇನೆ. ಮತ್ತು ಟಿಪ್ಪು ವಿಚಾರಗೋಷ್ಠಿ ಏನಿದೆ ಅದನ್ನು ಯಾವುದೇ ಕಾರಣದಲ್ಲೂ ಮಾಡಬಾರ್ದು. ಅಪ್ಪಿತಪ್ಪಿ ಮಾಡಿದ್ರೆ ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳೇ ಬಂದರೂ ಕೂಡ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ನಾವು ಕೊಡ್ತಾಯಿದ್ದೀವಿ. DC ಅವರಿಗೆ ಮನವಿ ಕೊಟ್ಟಿದ್ವಿ. ಅವರು ಹೇಳಿದ್ದಾರೆ, ನೋಡಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನೀವು ಕನ್ನಡ ಜಾತ್ರೆ ಮಾಡ್ತಾಯಿದ್ರಿ, ನಿಸಾರ್ ಅಹಮದ್ ಮಾಡಿ, ಸಂತ ಶಿಶುನಾಳ ಸರಿಪುರ್ ಮಾಡಿ, ಮತ್ತು ಅಬ್ದುಲ್ ಕಲಾಂ ಅವ್ರು ಮಾಡಿ, ಯಾರು ಮಾಡಿದ್ರು ನಾವು ನಿಂತ್ಕೊಂಡು ನಮ್ಮ ಕುಟುಂಬದವರು ಅಂಥೇಳಿ ನಾವು ಅವ್ರ ಪರ ನಾವು ಮಾತಾಡ್ತೀವಿ, ಪ್ರಚಾರ ಮಾಡ್ತೀವಿ. ಆದರೆ ಮತಾಂಧ ಟಿಪ್ಪುದ ಮಾತ್ರ ವಿಚಾರಗೋಷ್ಠಿ ಮಾಡಬಾರ್ದು ಅಂತ ಹೇಳಿದ್ವಿ. ಅದಕ್ಕೆ ಅವರು ಹೇಳಿದರೆ ಮುಂದೆ ಏನಾಗುತ್ತೆ ಅಂತ ಕಾದು ನೋಡಬೇಕು.